ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವು ಊರಿಗೆ ಹೊರಡೋಕ್ ಮುಂಚೆ ಗೌತಮ್ ಅವರು ಅರ್ಜೆಂಟಾಗಿ ಏನಕ್ಕೋ ಕಟ್ಟಬೇಕು, ದುಡ್ಡು ಬೇಕು ಅಂತ ಹೇಳಿದ್ರಂತೆ. ಚಿತ್ರಂಗೂ ತುಂಬ ಹಿಂಸೆ ಕೊಡ್ತಿದ್ರಂತೆ. ಆ ವಿಷಯ ಚಿತ್ರ ನನ್ನ ಹತ್ರ ಹೇಳಿದ್ಲು. ಅಯ್ಯೋ ಬಿಡಮ್ಮ, ನೀನೇನು ತಲೆ ಕೆಡ್ಸ್ಕೋಬೇಡ, ಈಗ ಹೋಗಿ ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಹತ್ರ ದುಡ್ಡಿದೆ, ನಾನೇ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಆದರೆ ಅದು ಅಚ್ಚು ಗೊತ್ತಿರಲಿಲ್ಲ. ಹೇಗೂ ಅಚ್ಚು ಹತ್ರ ಇರುತ್ತಲ್ಲ, ಅದನ್ನು ತೊಗೊಂಡೋಗಿ ಅವ್ರು ಕೊಟ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅವ್ರ ಮನೆಗೆ ಹೋಗೋವಾಗ ಏನೋ ತರಾತುರಿಲಿ ದುಡ್ಡು ತೊಗೊಂಡು ಹೋಗೋದು ಮರ್ತು ಹೋಗ್ಬಿಟ್ಟಿದ್ದೆ. ಆದರೆ ಗೌತಮ್ ಅವರು ನಾನು ಬೇಕು ಅಂತಲೇ ಹಾಗೆ ಮಾಡಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಂಡು ಕೂಗಾಡೋಕ್ಕೆ ಶುರು ಮಾಡಿಬಿಟ್ರು. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸರಿ, ಮನೆಗೆ ಹೋಗಿ ತಂದು ಕೊಟ್ಟೆ ಬಿಡೋಣ ಅಂತ ಅವಸರವಾಗಿ ಓಡಿ ಬಂದೆ. ಅಚ್ಚು ಹತ್ರ ಬಂದು ಕೇಳಿದ್ರೆ ಅಷ್ಟರಲ್ಲಿ ನೀನು ಈಸ್ಕೊಂಡು ಹೋಗಿದ್ಯಾ ಅಂತ ಹೇಳಿದ್ಲು. ನಿನಗೆ ಫೋನ್ ಮಾಡಿದ್ಲು ಕಣೋ, ನೀನು ಫೋನೇ ತೆಗಿಲಿಲ್ಲ. ಅದಕ್ಕೆ ನೀನು ಯಾರಿಗೂ ಕೊಡೋಕೆ ಮುಂಚೆ ನೀನು ಹಿಡಿಯೋಣ ಅಂತ ಗಾರ್ಮೆಂಟ್ಸ್ ಕಡೆಗೆ ಹೊರಟಿದ್ದೆ. ಈಗ ಆದ್ರೇನು ಮಾಡೋದು, ವಿಧಿ ನಮ್ಮೆಲ್ರಿಗಿಂತ ಮುಂದೆ ಹೋಗ್ಬಿಟ್ಟು ಎಲ್ಲ ಹಣೆ ಬರ. ಏನೂ ಕಾರಣ ಇಲ್ದೇನೆ ಗೌತಮ್ ಅವ್ರು ಏನೇನೋ ಮಾತಾಡ್ತಾರೆ. ಇನ್ನು ನಾನು ಹೇಳಿದ ಹಾಗೆ ದುಡ್ಡು ಕೊಡಲಿಲ್ಲ ಅಂದರೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಕಣಯ್ಯ. ಬಾವಾ, ತುಂಬ ಅರ್ಜೆಂಟಾ, ದುಡ್ಡು ಕೊಡಲೇಬೇಕಾ?